ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡ್ರಿ, ಹುಡುಗರು ನಮ್ಮ ಓಣ್ಯಾನ ಹುಡುಗರೆಲ್ಲರೂ ಗಣೇಶಿಗೆ ಅಕ್ಕಿ ಕಾಳನ್ನು ಹಾಕಕ್ಕೆ ಬಂದರು. ನಾವು ಕೂಡ ಚಿಕ್ಕರು ಇದ್ದಾಗ, ಅಂದರೆ ಚಿಕ್ಕ ಹುಡುಗರು ಇದ್ದಾಗ ಗಣಪಗೆ ಹಿಂಗೆ ಅಕ್ಕಿ ಕಾಳನ್ನು ಹಾಕಕ್ಕೆ ಹೋಗ್ತಿದ್ದು, ಫುಲ್ ರೆಡಿಯಾಗಿ ಹೋಗ್ತಿದ್ದು. ಮತ್ತು ಇವತ್ತಿನ ಬೆಳಗಿನಿಂದ ಲಾಗ್ ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಗೆ ತೋರಿಸ್ತಾನು. ಅದರ ಹಾಗೂ ಹಳ್ಳಿ ಜೀವನ ಅಂತೂ ಭಾರಿ ಮಸ್ತ್ ಇರ್ತೈತಿ. ಇಲ್ಲೇ ನಮ್ಮ ವಾರ ಎದ್ದ ಕೂಡಲೇ ಕಸ ಎಲ್ಲ ಹೊಡೆದು ಸಗಣ ಬಳದಾದ ನಂತರ ಎಲ್ಲ ಹೊರಗಿನ ಕಸ, ಅಂಗಳ ಕಸ ಎಲ್ಲ ಹೊಡೆದ ನಂತರ ಈಗ 8 ಗಂಟೆ ಆಗ್ತಿತ್ತು. ಅವ್ರು ಹಾಲು ಹಿಂಡತ್ತಿದ್ರು. ನಾವು ಈಗ ಎದ್ದು ತವ್ರ ಮನೆಗೆ ಬಂದಾಗ ಒಂದು ಸ್ವಲ್ಪ ಏನಿರ್ತೈತೆ ರೀ, ಲೇಟಾಗಿ ಓದಿರ್ತೈತಿ. ಗಂಡ ಮನೆಯವ್ನು ಹಂಗೆ ಕೂಡ ಅದೇ ರೀತಿ ಈಗ ನೋಡಿರಿ, ನಮ್ಮ ವಾರ ಹಾಲು ಹಿಂಡಿರು. ಇನ್ನು ಚಾಕ ಹಾಲು ಏತಿದ್ನಿ ನೋಡಿರಿ. ಬುರುಗದ ಹೆಸರಿನ ಹಾಲು ಅದಾವು. ಯಾರೆಲ್ಲ ಈ ಥರ ಮನೆ ಹಾಲನ್ನು ಉಣ್ತೀರ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಇಲ್ಲಿ ನೋಡಿರಿ, ನನ್ನ ಮಕ್ಕಳು ಅಂದರೆ ನನ್ನ ಮಗಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಕೂಡಿ ದುಂಬಳಿ ಹಾಕಕ್ಕೆ ಚಲೋ ಮಾಡಿಟ್ಟಾರು. ಅದೇ ರೀತಿ ಮನೆಯೊಳಗೆ ಕೆಲಸನೂ ಇದೈತಿ. ಜಾಕ ಮಾಡ್ತಾರವ ನೀವು? ನೀವು ತಂದು ಹೇಳ್ತೀನಿ. ಹಾಂ, ಇದು ಹಂಬಾನ ಬಾ ಸ್ವಲ್ಪ ಹಿಡಿಯೋಗಿ ನೋಡು. ಹಿಡಿಯೋಗ್ಲೆ ಹಂಬಾನ ತಾನು ಹಿಡಿಯಲೇ ನೋಡು. ಹಂಬಾನ ಈಗ ಹಿಡಿದ ಹಿಡಿಯೋಗು. ಹಿಡಿದು ನೋಡಿ ಸಮ್ಮ, ನೀನು ಹಿಡಿ ಸಮ್ಮ. ಅದೇನು ಮಾಡೋದು ಹೋಗ್ಲೆ, ಹಿಡಿ ಪಾಪು ಅದ. ಕೊಂಡರು ನೀನು ತೊಂಬರಲ್ಲ, ನೀನು ಎಕ್ಕ ಗಡಿಲೆ. ಹಾಂ, ನೀನು ತೊಂಬರ್ಬಾ ಹೋಗಿ. ಹಾಂ ಬ್ಯಾ, ಈಗ ತೊಂಬರಕ್ಕ ಸಿಕ್ಕನು ಅಂತ ಗಾಡಿಗೆ ಕಟ್ಟಿ ತೊಳ್ತಿ ಬೇವ. ಏನವ ಮತ್ತು ಅಲ್ಲಿ ಕಂಬಕ್ಕೆ ಗಾಡಿ ತರ್ದಿದಾರಲ್ಲ. ನೀರು ಇಲ್ಲಕ್ಕೆ ನೀರು ಅಲ್ಲಿ ತಂತ ತೊಳ್ಯಾತೀವ. ಎಕ್ಕ ಗಡಿಲಿ ತಂತಂದು ದಾಸಾಳು ಮಸ್ತ್ ಬಿಡುವ. ಒಗಿತತ್ಲ ಎಮ್ಮೆ ಇಲ್ಲ. ಇದು ಇಲ್ಲ, ಇದು ಹಂಗೇನು ಒಗಿದಿಲ್ಲ. ಒಳಗೆ ಹೋಗವಿ, ಒಳಗದ ಯಾರ ಅನುಷಾ ಆಕಿನ್ ನೋಡ್ಕೊರ ಯಾವಾಟ. ನಾಲ್ಕು ಸ್ನಾನ ಮಾಡ್ತಾನ. ಆಕಿ ಓದ್ಕೋತ ಬಿಡಿ ಅಮೃತ. ಆಕಿ ಮ್ಯಾಗ ಹೋಗಿ ಓದ್ಕೋತ. ಏ ಬೀಳ್ತಿ ಸಮ್ಮು ಬೀಳ್ತಿ. ಒಮ್ಮೆ ಹೇಳಿ ಅರ್ಥ ಮಾಡ್ಕೊ. ಇಲ್ಲಿ ಮೆಟ್ಗಾಟಿದಾವ ಗುಂಡೆ ತಿರು ಹಚ್ಬೇಡಾಕಿನ ಮಾಡ್ಕೊ ಸಮ್ಮು. ಒಮ್ಮೆ ಹೇಳ್ತಿಳ್ಕೊ. ಈಗ ಏನು ಕಾಡ್ತೀನಿ ಬಿಡಲೇ. ಏನು ಅಲ್ಲಿ ಒಂದು ಹಲ್ಲಿ ತಂದು ಹಾಕ್ತಾನೆ ಇದ್ರ ಗಡ್ಯಾಗಂತ. ಗುಂಡೆ ಆದ್ರೆ ಹಲ್ಲಿ ಹತ್ಬೇಡ ಗಡ್ಯಾಗದ. ನಾಷ್ಟ ಆದ್ಮೇಲೆ ಅದ ನಿಮ್ದು? ಏನಂತ ಕಿರ್ ಮೊದಲು ಹಾಕ್ತಾರೆ. ಕಿರ್ ಅನುಷ್ ಕೂದಲಿರ್ಬೇಕು ನೋಡುವ ಸಾಫ್ಟಾಗಿ. ಏಕಸ ನಾಸಿ ಶಾಂಪು ಹಾಕಿ ತೊಳೋದಂಗೆ ಅನುಷ. ಹೌದಲ್ಲ ಮತ್ತ ಇವ್ ಹಳ್ಳಕ್ಕೆ ಹೋಗ್ಯಾಕ ಹೋಗಿದ್ದು ನೋಡಿದಿಲ್ಲ ಅಲ್ಲಿ. ಇಲ್ಲೊಂದು ಕಲ್ಲು ಹಾಕಿರ ಅಲ್ಲೊಂದು ಅಲ್ಲ ಅರ್ಬಿ ಹಾಕೋ ಕಲ್ಲು ಹಾಕಿರ ಇದಕ್ಕತ್ತೇವ. ಕಲ್ಲು ಹಾಕಿದ ಮತ್ತೆ ಇಲ್ಲಿಕ್ಕ ಹಿಂಗ್ ಮಾಡೋದ ಏನ್ವ. ನೀವು ಹೊಸ ಟೈಪ್ ಬಂದಾವಲ್ಲೇಕ, ಎತ್ತರಕ್ಕೆ ಕುಂತ ಹೋಗ್ಯಾಕ ಆಗೋಲ್ಲ ಅನ್ನೋರ್ಗೆ ಎತ್ತರಕ್ಕೆ ಕಲ್ಲು ಹಾಕಿ ಕುಂತು ಯಾರ್ಗ ಹಂಗಕತ್ಯಾಕದ ನಿಂತು ಯಾರ್ಗಿದು. ನಮ್ದು ಚಲೋ ಐತಲ್ಲ, ನಮ್ದು ಹೋಗ್ಯಾಕ ಮಸ್ತ್ ಐತವ. ನಾನು ನೀರು ತುಂಬ್ಕೊಡಂಗ
ಅನುಷ ಹಕ್ಕಿ ಹೊಡಿತೀಯ ಹಕ್ಕಿ ಹೊಡಿತೀಯ ಹೊಡಿತಾನ ಅದಕ್ಕೇನು ಹಾಂ ಯಾಂಬಲ ಇದನ್ನೆಲ್ಲ ತುಂಬಿಗಿತಾನೆ ಯಾವ ಇನ್ನು ಹಕ್ಕಿ ಹೊಡಿಲಿ ನಾನು ಹೊಡೆದು ತುಂಬಲಿ ಕರೆನಾ ಹೊಡಗ್ತಾನೆ ನೋಡಗ ಮೊದಲು ನಾನು ಮಾಡ್ತೀನಿಲ್ಲ ಹೇಳ್ಕೀಗ ಅನುಷಿ ಐತಾರ್ಕೊಂಡ್ ಸುಟಿ ಇದ್ದು ಸ ಅಕ್ಕಿ ಎಲ್ಲ ಸ್ವಚ್ಛಗೆ ತುಂಬ್ತಿದ್ನ್ಯ ಏನು ಹಚ್ಕೊಂಡ ಆಕೆ ಸಾಫ್ಟ್ ಎಷ್ಟು ಸಾಫ್ಟ್ ಅದಾವ ನಂಗೆ ಕೂದಲ ಅದ್ರಾಕ ನೋಡ್ಲಿ ಕೂದ್ಲಿ ನಮ್ಮ ನೋಡಿವ ಕಡ್ಡಿ ಹಂಗೆ ಕೂದಲ ನಮ್ಮ ಕರೆನಾ ಶಾಂಪೂ ತೊಳ್ಕೊರಿ ನಿಮ್ಗೆ ಹಿಂಗ ಕರೆನವ ನಾನು ಇದು ಮಾಡಿ ಅವ್ರ ಹಿಂಗ್ ಮಾಡ್ಯಾರ ನೋಡ್ರಿ ಅನ್ಕೂಲ ಅವ್ರ ಕಡೆ ಕೇಳ್ಕೊರಿ ಓ ಹಾಂ ಆಕೆ ಈ ಸಿಲ್ಕಿದ ಕೂದ್ಲೇಕದ ಸಿಲ್ಕಿದ ಅನುಷ ಎಣ್ಣೆ ಹಚ್ಕೊನಿ ಇನ್ನೊಂದು ಸ್ವಲ್ಪ ಲಾಂಗ್ ಬರ್ತಾವ ಹೇರ್ ಹಿಂಗೆ ಎಣ್ಣೆ ಹಚ್ಚಿರ ಮುಗಿದ ನನ್ ಕೂದ್ಲ ಯಾಕ ಹಾಕತ್ತದ ಹಂಗಲ್ಲ ಎಣ್ಣೆ ಹಚ್ಕೋ ಸ್ಯಾಟರ್ಡೆ ಎಣ್ಣೆ ಹಚ್ಕೋ ಸಂಡೇನು ಬಿಡ ನೀ ಸ್ಕೂಲ್ ಹೋಗೋದು ಸತಿಲ್ ತಕೋ ಬೆಳಿಗ್ಗೆ ತಕೊಂಡ ಒಂದು ಬೆಳಿಗ್ಗೆ ಎಷ್ಟೊತ್ತಿಗೆ ಹಾಂ ಎಷ್ಟೊತ್ತಿಗೆ ಬೇಗ ಲೋಟ್ ಹೋಗಿ ನಾನೇ ಮೂರಕ್ಕೆ ಕೂದಲ ಹಿಂಗೆ ಬಿಡಬೇಡ ಮತ್ತು ಉದುರ್ತಾ ನೋಡೋ ಹಿಂಗೆ ಕುದುರ್ ಬಿರಾಕತ್ರ ನಮ್ಮ ಕಲ್ಯಾಣ ಕೂದಲು ಕಟ್ ಮಾಡ್ಸೊಂದ ಈಗ ಒಂದು ಸ್ವಲ್ಪಕ್ಕೆ ಓಕೆ ಫುಲ್ ಕೂದಲು ಮಮ್ಮಿ ನಾನು ಕಟ್ ಮಾಡ್ತೀನಿ ಕೂದಲ ಬೇಡ ಬೇಡ ಹಿಂಡ್ಲೇಂಗಾರ ಬೇಗ ಮಾಡಿ ಹಿಂಡ್ಕಂತ ಪುಂಡಿ ಪಲ್ಯ ಮಚ್ಚಾತೀನಿ ಅದನ್ನ ಹಾಂ ಪುಂಡಿ ಪಲ್ಯ ಗಣೇಶನ ಸಂಬಂಧ ಯಾವ್ರಿ ಯಾವ ರೀ ಅನ್ನೋದನ್ನ ಮಸಿಬೇಕಲ್ಲ ಇನ್ನೂ ಇದನ್ನ ಏನೇನು ಹಾಕಿರಿ ಇದಕ್ಕೀಗ ರವಾ ಉಪ್ಪಿಟ್ಟು ರವಾನ ಹಾಕಿದೆಯಾ ಜೋಳದ ನುಚ್ಚ ಪುಂಡಿ ಪಲ್ಯ ಶೇಂಗಾಕಾಳು ಅಷ್ಟು ಹಾಕಿರಲ್ಲ ಕುದಿಯಾಕ ಬೀಳ್ತಿ ಸಮ್ಮುವ ಹಿಂಗೆ ಹಾಲಿಟ್ಟಿವ ಉಪ್ಪು ಬೀಳ್ಬೇಕಂದವ ನಂಗೆ ಅಷ್ಟು ಹೆಸರು ಕೊಡಂಗಾರ ಹೆಸರು ಮಾಡ್ತಾನ ರೊಟ್ಟಿ ಆಗ್ಯಾವ್ರಿ ಈಗ ಪುಂಡಿ ಪಲ್ಯ ಮಸೀತಾರು ಗಣೇಶಿಗೆ ಇವತ್ತು ನೈವೇದ್ಯ ಪುಂಡಿ ಪಲ್ಯ ಮತ್ತು ರೊಟ್ಟಿ ನೋಡ್ರಿ ನಮ್ಮ ಕಡೆ ಇಡುವಾಗ ಸ್ಟಾರ್ಟಿಂಗ್ ಪುಂಡಿ ಪಲ್ಯ ಮತ್ತು ಶೇಂಗಾಕಾಳು ಹಾಕಿದ್ಬೇಕು ಆಮೇಲೆ ಒಂದು ಸ್ವಲ್ಪ ಕುದ ನಂತರ ರವೆ ಹಾಕಬೇಕು ಇದನ್ನ ಮಸಿಬೇಕು ನೋಡ್ರಿ ಇಲ್ಲೇ ನಮ್ಮವ್ವ ಒಂದು ಹುಟ್ಟು ಮಾಡ್ಯಾಳ ಹುಟ್ಟಿದೆ ಹಿಂಗೆ ಮಸಿತಾರೆ ಇದನ್ನು ನೋಡ್ರಿ ಮಸಿತಾರು ಇದು ಬಡಗಿದ ಮಸಿತಾರ ನೋಡ್ರಿ ನಮ್ಮವ್ವ ಕಟ್ಗೆ ಐತಿ ಕಟ್ಗಿನ ಹೆಚ್ಚು ಯೂಸ್ ಮಾಡ್ತಾರೋ ಕಟ್ಗಿದನ್ನ ಅಂದ್ರೆ ಪಾತ್ರೆ ಎಲ್ಲ ಹೆಚ್ಚು ಅಂತವ್ರು ಯೂಸ್ ಮಾಡ್ತಾರೆ ಇದು ಖಾರ ಅದೇನು ಹಾಕೋಲ್ಲ ಹಾಕ್ತಿರಿ ಅಂದರೆ ಬೆಳ್ಳುಳ್ಳಿ ಖಾರ ಹಾಕ್ತಾರ ಸಿದ್ದು ನಿಂಗೆ ಹುಗ್ಗಿ ಫ್ರೆಂಡ್ಸ ನಾನು ಇವತ್ತು ಹಕ್ಕಿ ಹೊಡಿದು ಸಗಣ ಎಲ್ಲ ತುಂಬೋದು ಮಾಡ್ಯಾನು ಇವತ್ತು ನಮ್ಮವ್ವರು ಆನಂತರ ಏನಂತಂದ್ರೆ ಈ ಪುಂಡಿ ಪಲ್ಯ ಕುದಿಸ್ಯಾರಲ್ಲ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಖಾರ ಒಂದು ಸ್ವಲ್ಪ ಹಾಕತ್ತಿದ್ರು ಜೀರಿಗೆ ಏನೇನು ಹಾಕತ್ತಿದ್ರು ಇವರು ಮಿಕ್ಸಿ ಒಳಗೇನು ಯೂಸ್ ಮಾಡೋದಲ್ಲ ರೀ ಯಾಕಂದ್ರೆ ಎಲ್ಲ ಕುಟ್ಟೆ ಹಾಕಿ ಮಾಡ್ತಾರೆ ನೋಡ್ರಿ ಮತ್ತು ದನ ಕರೋದು ಮಾಡ್ತಾಳೆ ಮನೆಯಿಂದ ಅಡುಗೆ ಎಲ್ಲ ಮಾಡ್ತಾಳೆ ನೋಡ್ರಿ ನಮ್ಮವ್ವರು ಹಿಂಗೆ ಇರ್ಬೇಕು ನೋಡ್ರಿ ಆದಷ್ಟು ಯಾಕಂತಂದ್ರೆ ನಾವು ಏನು ಬರೀ ಎಲ್ಲ ಮಿಕ್ಸಿ ಒಳಗೆ ಹಾಕ್ಕೊಂತ ನಿಂದಿರ್ತೀವಿ ಆದ್ರೆ ನಮ್ಮವ್ವ ಮೊದಲಿಂದನೂ ಕೂಡ ಏನು ಮಾಡ್ತಾರೆ ಅಂದ್ರೆ ಕಾರ್ಕಳ ಕುಟ್ಟೆ ಅಡುಗೆಯನ್ನು ಮಾಡ್ತಾರೆ ನನಗೆ ಕೈ ಹಿಂಗೆ ಕರಾಗರ ತಿರುಬೇಕು ಸಣ್ಣಕ್ಕೆ ಕೈ ಆ್ಯಕ್ಟಿವ್ ಇರ್ತಾವಂತ ಹಂಗೆ ನಿಂದಿರ್ತಾಳೆ ನಮ್ಮವ್ವ ರೀ ಪುಂಡಿ ಪಲ್ಯ ರೆಡಿ ಆಗತ್ತೈತೆ ನೋಡ್ರಿ ಎಷ್ಟು ಮಸ್ತಾಗೆ ನಾನು ಇಲ್ಲೇ ಜುಣ್ಕದ ಕಾಳು ಹಸು ಮಾಡತ್ತಿದ್ನಿ ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡ್ಕೊತಿದ್ಲು ಅದನ್ನು ನಾನು ಅದನ್ನು ಯಾವುದಕ್ಕೆ ವಿಡಿಯೋ ಮಾಡ್ಕೊತೀನಿ ಅಂದ್ರೆ ಪುಂಡಿ ಪಲ್ಯ ನನಗೂ ಉರೊಳಗೆ ಮಾಡ್ಕೊಂಡ್ರೆ ಆತ ಹಿಂಗೆ ಅಂತೇಳಿ ಏನೇನು ಹಾಕ್ಯಾಳ ನಮ್ಮವ್ವ ಅನ್ನೋದು ನನಗೂ ಗೊತ್ತಾಗಲಿ ಅಂತೇಳಿ ಮತ್ತು ಇನ್ನೊಂದು ಏನಂತಂದ್ರೆ ಈ ಥರ ಹುಟ್ಟು ತೊಂದು ಹಿಂಗೆ ತಿರುತ್ತಾರೆ ನೋಡ್ರಿ ಹಳ್ಳಿಯಾಗ ಇವತ್ತು ನಮ್ಮ ಗಣೇಶನ ಎರಡನೇ ಅಂದ್ರೆ ಗಣಪ ತಂದು ಎರಡನೇ ದಿನ ಅಂತಲ್ರಿ ನಾವು ಇವತ್ತು ನೈವೇದ್ಯ ಪುಂಡಿ ಪಲ್ಯ ಮತ್ತು ರೊಟ್ಟಿ ಇಡ್ತೀವಿ ಇವತ್ತು ಸಂಜೆಗಡೆ ಮತ್ತು ಬಜ್ಜಿ ಮಾಡಿರಿ ಅಂತೇಳಿ ಬಜ್ಜಿ ಕೂಡ ಮಾಡಿದ್ದು
ಇನ್ನು ನಾಳೆ ಕುದಿಸಿದ ಕಡುಬ ಅಂತೆ ಸುಟ್ಟು ಕಡುಬು ಏನೋ ಮಾಡ್ತಾಳೆ ಅಂತಿದ್ರು. ಅಂದರೆ 5 ದಿನ ಇದ್ರೆ ಈ ಥರ ಅಡುಗೆ ಮಾಡಿ ನೈವೇದ್ಯ ಹಿಡಿತಾರೆ. ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕತ್ತೀವಿ ನೋಡ್ರಿ ಮೂವರ್ರಿ. ಈಗ ರೊಟ್ಟಿ ಅಂತೂ ಮಾಡಿದಾರು, ನೈವೇದ್ಯ ಹಿಡ್ದ ಬಿಡ್ತಾರೆ ನೋಡ್ರಿ. ಈಗ ನಿಮಗೂ ಪುಟ್ಟಿ ಪಲ್ಯ ಯಾರಿಗಾರ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಪೂರ್ತಿ ಪುಟ್ಟಿ ಪಲ್ಯ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಇಷ್ಟ್ರ ಮ್ಯಾಗ ಗೊತ್ತಾದ್ರೆ ಮಾಡಿರಿ, ಇಲ್ಲ ಅಂತಂದ್ರೆ ಇನ್ನೊಂದು ವ್ಲಾಗ್ನಾಗ ತೋರಿಸ್ತಾನೆ. ಈ ಒಂದು ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಲೈಕ್ ಕಾಮೆಂಟ್ ಶೇರ್ ಮಾಡಿರಿ. ನಾನಿಲ್ಲೇ ಏನಂದ್ರೆ ಜುಣ್ಕದ ಕಾಳು ಹಸಿ ಮಾಡತ್ತಿದ್ನಿ. ಇಲ್ಲಿಂದ ನಾನು ಅಟ್ಟು ಹೋದ್ರಾತಂತೇಳಿ ನನ್ನ ಮಗಳು ಒಂದು ಚೆಲ್ಲಾಡಿ ಪಲ್ಯಾಡಿ ಹೋಗ್ಯಾಳು. ಇಲ್ಲಿ ಅಕ್ಕಿ ನೋಡ್ರಿ, ರೇಷನ್ ಅಕ್ಕಿನೂ ಸ್ವಲ್ಪ ಹಸಿ ಮಾಡತ್ತಿದ್ನಿ. ನಮ್ಮವ್ವಾರು ಹಸಿ ಮಾಡ್ತಾನೆ ಅಂತಿದ್ರು. ಅದೇ ರೀತಿ ಕಡಲೆ ಬೇಳೆ ಬಜ್ಜಿ ಹಿಟ್ಟ ಆನಂತರ ಇದು ಹೆಸರು ಕಾಳು ಮತ್ತು ಕಡಲೆಬೇಳೆ ಎರಡು ಕೂಡಿಸಿ ಜುಣ್ಕು ಚಕ್ಕೆ ಮಾಡ್ತಾರಲ್ಲ ಅದಕ್ಕೆ ಹೆಸರು ಮಾಡತ್ತಿದ್ರು. ನಮ್ಮ ಅಕ್ಕನೂ ಒಂದು ಕೆಲಸ, ನಮ್ಮ ಮೊಯ್ನಿ ಒಂದು ಕೆಲಸ, ಹಿಂಗೆಲ್ಲರೂ ಒಂದೊಂದು ಮಾಡತ್ತಿದ್ರು. ಹಾಗಾಗಿ ಅಷ್ಟ್ರು ಕೂಡಿ ಒಂದು ಕೆಲಸ ಮಾಡ್ತೀವಿ. ಪಟ ಪಟ ಮಧ್ಯಾಹ್ನ ಉಳ್ದಾಗ್ತೈತಿ, ಮತ್ತು ಅಷ್ಟ್ರು ಕುಂತ್ಕೊಂಡು ರೆಸ್ಟ್ ಮಾಡ್ತೀವಿ. ಆದರೂ ಏನಂತಂದ್ರೆ ಜುಣ್ಕು ಚಕ್ಲಿ ನಮ್ಮವ್ವಾರು ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಇಲ್ಲಿದ್ದಾಗದು ಮಾಡಿರಿ ತೋರಿಸ್ತೇನೆ ರೀ ನಿಮಗೆ. ಮುಂದಿನ ವ್ಲಾಗ್ನಾಗ ಮತ್ತೊಂದು ರೆಸಿಪಿ ಮತ್ತೊಂದು ವ್ಲಾಗ್ನಾಗ ಭೇಟಿಯಾಕಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಊಟ ಮಾಡೋಣ ಬರ್ರಿ. ಪುಂಡಿ ಪಲ್ಯ ಆನಂತರ